Thank you, Jesus. Hallelujah. ಜೀವ ಸ್ವರೂಪನಾದ ದೇವರ ನಿಮಗೆ ಸ್ತೋತ್ರವಾಗಲಿ. ಮಹಿಮೆ ಉಂಟಾಗಲಿ ದೇವ. ಈ ಬೆಳಗಿನ ಜಾವದಲ್ಲಿ ಜುಲೈ ತಿಂಗಳ ಕೊನೆಯ ಭಾನುವಾರದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ನಾವು ಕಾಲ ಮುಖಾಂತರವಾಗಿ ನಿನ್ನ ಸುವಾರ್ತೆಯನ್ನು ಸಾರುವಾಗ, ಯೂಟ್ಯೂಬ್ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನು ಸಾರುವಾಗ ನಿನ್ನ ದಯ, ನಿನ್ನ ಕೃಪೆ ನಮ್ಮ ಮೇಲೆ ಬರಲಿ. ಈ ಒಂದು ಪ್ರಾರ್ಥನೆಯ ಕೂಟ ಆರಾಧನೆ ಮಧ್ಯಸ್ಥರು ಮತ್ತು ಕೊನೆಯಲ್ಲಿ ನಾನು ನಡೆಸಬೇಕು ಪ್ರಾರ್ಥಿಸ್ತೇನೆ. ಇವಾಗ ಕೇಳುವಾಗ ಅನೇಕ ಜನ ರಕ್ಷಣೆಯಲ್ಲಿ ಮಕ್ಕಳ ಜೀವಿಸುವಂತೆ ನೀನು ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ಪರಲೋಕದ ತಂದೆ, ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. Thank you, Jesus. Hallelujah. Praise the Lord. I worship you, Jesus. Hallelujah. ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ, ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ರೋಗದಲ್ಲಿ ನಾಯಿರುವಾಗಲು ಯೇಸು ಪ್ರೀತಿಸಿದ, ಚಿಂತೆಯಲ್ಲಿ ನಾಯಿರುವಾಗಲು ಯೇಸು ಪ್ರೀತಿಸಿದ, ರೋಗದಲ್ಲಿ ನಾಯಿರುವಾಗಲು ಯೇಸು ಪ್ರೀತಿಸಿದ, ಚಿಂತೆಯಲ್ಲಿ ನಾಯಿರುವಾಗಲು ಯೇಸು ಪ್ರೀತಿಸಿದ, ಬಳಲಿ ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ, ಬಳಲಿ ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ, ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ತಂದೆ ತಾಯಿಯ ಯೇಸು ಪ್ರೀತಿಸಿದ, ಹೆಂಡತಿ ಮಕ್ಕಳು ದೂರಾದರು ಯೇಸು ಪ್ರೀತಿಸಿದ, ತಂದೆ ತಾಯಿಯ ಕೈಬಿಟ್ಟರು ಯೇಸು ಪ್ರೀತಿಸಿದ, ಹೆಂಡತಿ ಮಕ್ಕಳು ದೂರಾದರು ಯೇಸು ಪ್ರೀತಿಸಿದ, ಬಂಧು ಮಿತ್ರರು ಅಗಲಿದರು ಯೇಸು ಪ್ರೀತಿಸಿದ, ಬಂಧು ಮಿತ್ರರು ಅಗಲಿದರು ಯೇಸು ಪ್ರೀತಿಸಿದ, ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ.
Worship your name, Lord Jesus. Hallelujah. Thank you, Jesus. Praise the Lord. ಎಲ್ಲ ಪ್ರೀತಿಯ ದೇವರ ಮಕ್ಕಳು, ಈ ಒಂದು ಮುಖ್ಯವಾದ ದಿವಸ ವಾಗ್ದಾನ ಒಂದು ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. Hallelujah. Praise the Lord. Thank you, Jesus. Thank you, Jesus. ಭಕ್ತನಾದ ಸೊಲೊಮೋನನು ಬರೆದ ಪುಸ್ತಕಗಳು 22ನೇ ಅಧ್ಯಾಯ 6ನೇ ವಚನ. So the book of Job chapter 22 verse 4. So ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕರ್ತನಿಂದ ಆತ್ಮೀಯ ದೇವರ ಪ್ರೀತಿಯ ಮಕ್ಕಳೇ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ದೀನತೆಯಿಂದಿರು, ಆಗ ನೀನು ಐಶ್ವರ್ಯವನ್ನು, ಸನ್ಮಾನವನ್ನು ಮತ್ತು ನಿತ್ಯ ಜೀವವನ್ನು ಪಡೆದುಕೊಳ್ಳುವಿ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಭಕ್ತನಾದ ಸೊಲೊಮೋನನು ದೇವರ ವಾಕ್ಯದಲ್ಲಿ ಈ ರೀತಿ ಬರುತ್ತಾ ಇದ್ದಾನೆ. ಸೊ ಯೆಹೋವನಲ್ಲಿ ಏನಾಗಿರ್ಬೇಕಂತ ನಾವು ಭಯಭಕ್ತಿ ಉಳ್ಳವರಾಗಿ ದೀನತೆಯಿಂದಿರಬೇಕು. ಸೊ ಹಲ್ಲೆಲೂಯಾ. ಸೊ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಮ್ಮ ಜೀವಿತದಲ್ಲಿ ಸೊ ನಾವು ಐಶ್ವರ್ಯರಾಗಿರ್ಬೇಕು, ನಿಮಗೆ ಸನ್ಮಾನ ಬರಬೇಕು ಎಂಬುದಾಗಿ ನಾವು ಅನೇಕ ಜನರು ಕಾರಣ ಪಡ್ತೀವಿ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಈ ಒಂದು ವಾಕ್ಯದಲ್ಲಿ ನೋಡ್ತೇವೆ, ಸೊ ಐಶ್ವರ್ಯ, ಸೊ ಯಾರು ಬಡವರಾಗಬೇಕು ಇಷ್ಟಪಡಲ್ಲ. ಸೊ ಎಲ್ಲ ನಮ್ಮ ಹತ್ರ ದುಡ್ಡು ಇರ್ಬೇಕು, ಬಂಗಾರ ಇರಬೇಕು, ಆಸ್ತಿ ಅಂತಸ್ತು ಇರಬೇಕು ಎಂಬುದಾಗಿ ಆಸೆ ಪಡ್ತಾರೆ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ಆ ಒಂದು ಐಶ್ವರ್ಯವನ್ನು ನೀನು ಪಡೆದುಕೊಳ್ಳಬೇಕಾದ್ರೆ ಸೊ ಈ ದೇವರ ವಿಷಯದಲ್ಲಿ ನಾವೇನ್ ಮಾಡ್ಬೇಕು? ಅದೇ ರೀತಿ ನಮ್ಗೆಲ್ಲರೂ ಮರ್ಯಾದೆ ಕೊಡಬೇಕು, ನನಗೆ ಸನ್ಮಾನ ನಾನು ಬರಬೇಕು, ನಾನು ಎಲ್ಲ ಹೋದ್ರೆ ನನಗೆ ಸನ್ಮಾನ ಸಿಗ್ಬೇಕು ಎಂಬುದಾಗಿ ಎಲ್ಲ ಜನರು ಆಸೆ ಪಡ್ತಾರೆ. ಹಲ್ಲೆಲೂಯಾ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಸನ್ಮಾನ ಆಮೇಲೆ ಒಂದು ಐಶ್ವರ್ಯ ಇವತ್ತು ನಮ್ಮ ಜೀವಿತದಲ್ಲಿ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಎಂಬುದಾಗಿ ಈ ಒಂದು ಸೊಲೊಮೋನನ ಗ್ರಂಥದಲ್ಲಿ ಸೊಲೊಮೋನ ಏನ್ ಮಾಡ್ತಾನೆ, ತನ್ನ ಒಂದು ಜ್ಞಾನೋಕ್ತಿ ಪುಸ್ತಕದಲ್ಲಿ ಆತನು ಬರೆದಿರುತ್ತಾನೆ. ಹಲ್ಲೆಲೂಯಾ. ಸೊ ಈಗ ನಾವು ದೇವರಲ್ಲಿ ಭಯಭಕ್ತಿಯಿಂದ ಇರಬೇಕ್ರಿ. ಅದೇನ್ ಮಾಡುತ್ತೆ, ನಮಗೆ ಐಶ್ವರ್ಯರಾಗಿ ಮಾಡ್ತೇವೆ. ಸೊ ನಾವು ದೇವರು ಬಿಟ್ಟು ಸೊ ದೇವರ ಭಯ, ದೇವರ ಭಕ್ತಿಯಿಂದನೇ ಸೊ ನಾವು ಐಶ್ವರ್ಯಂತರಾಗಿರ್ಬೇಕಾದ್ರೆ ಅದು ಸಾಧ್ಯವಿಲ್ಲ. ಸೊ ದೇವರು ಆಶ್ರಯದಿಂದನೇ ಸೊ ನಾವು ಇದ್ರೆ ಏನಾಗುತ್ತೆ, ನಮಗೆ ಬಡತನ ಬರುತ್ತೆ, ನಮ್ಮ ಕೆಲಸಗಳಲ್ಲಿ ಜಯ ಸಿಗಲ್ಲ, ಸೊ ಮೇಲೋದ್ರೆ ನಮ್ಗೆ ಸನ್ಮಾನ ಇರಲ್ಲ. ಯಾವಾಗೈತು ನಾವು ದೇವರಿಗೆ ಹಿಡ್ಕೊಂಡಿರ್ತೀವಿ ಅವಾಗೇನಾಗುತ್ತೆ, ನಮಗೆ ಆಶೀರ್ವಾದ ಬರುತ್ತೆ. ಹಲ್ಲೆಲೂಯಾ. ಯಾವಾಗಾಯ್ತು ನಾವು ದೇವರ ಸನ್ನಿಧಾನದಲ್ಲಿ ಆತನು ಹೇಳಿದ ವಾಕ್ಯಗಳನ್ನು ನಾವು ತಿಳಿದುಕೊಂಡು ಆತನನ್ನು ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಐಶ್ವರ್ಯ ಮತ್ತು ಸನ್ಮಾನ ಸಿಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ಲಸ್ ಅದ್ರ ಜೊತೆ ಏನ್ ಸಿಗುತ್ತೆ, ನಿತ್ಯ ಜೀವ. ಆಮೆನ್. ಹಲ್ಲೆಲೂಯಾ. ಸೊ ಇವತ್ತು ಕರ್ತನ ಪ್ರೀತಿಯ ದೇವರ ಮಕ್ಕಳು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ದೀನತೆಯಿಂದಿರು, ಆಗ ನಿನಗೆ ಐಶ್ವರ್ಯವೋ, ಸನ್ಮಾನವೋ ಮತ್ತು ನಿತ್ಯ ಜೀವವೋ
ಪಡೆವಿ ಎಂಬುದಾಗಿ. ಈ ನಿತ್ಯ ಜೀವ ಎಂಬುದು ಯಾವಾಗ ಸಿಗುವಂಥದ್ದು? ನಾವು ಈ ಲೋಕದಲ್ಲಿ ಇದ್ದಾಗ ಯೇಸು ಕ್ರಿಸ್ತನ ನಂಬಿಕೊಂಡು ಆತನನ್ನು ಹಿಂಬಾಲಿಸಿದಾಗ ನಾವು ಸತ್ತ ಮೇಲೆ ನಮಗೆ ಸಿಗುವಂಥದ್ದು ನಿತ್ಯ ಜೀವ. ಅಲ್ಲಲ್ವಾ? ಪಾಪದಲ್ಲಿ ಇದ್ದುಕೊಂಡು ನಾವು ಸತ್ತರೆ ಸಿಗುವಂಥದ್ದು ನಿತ್ಯ ನರಕ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಪ್ರಾಣವನ್ನು ಬಿಟ್ಟಿದಾಗ ಕೂಡ ಸತ್ತ ಮೇಲೆ ನಮಗೆ ಸಿಗುವಂಥದ್ದು ನಿತ್ಯ ಜೀವ. ಈ ಮೂರರಲ್ಲಿ ಏನಾವುದು? ಐಶ್ವರ್ಯ, ಸನ್ಮಾನ. ಎರಡಕ್ಕಿಂತ ಏನಾಗಿದೆ ಇಂಪಾರ್ಟೆಂಟ್? ಏನಾಗಿದೆ? ನಿತ್ಯ ಜೀವ ಆಗಿದೆ. ಇವತ್ತು ನಮಗೆ ನಿತ್ಯ ಜೀವ ಬೇಕಂದ್ರೆ ನಾವು ಏನ್ ಮಾಡ್ಬೇಕ್ರಿ? ಫಸ್ಟ್ ಆಫ್ ಆಲ್ ನಾವು ದೇವರಲ್ಲಿ ಭಯ ಮತ್ತು ಭಕ್ತಿಯಿಂದ ಇರ್ಬೇಕ್ರಿ. ದೇವರನ್ನ ಭಯನೂ ಪಡಬೇಕು, ಆಮೇಲೆ ಭಕ್ತಿನೂ ಮಾಡ್ಬೇಕ್ರಿ. ಅಲ್ಲಲ್ಯ? ಯಾಕಂದ್ರೆ ಯಾವಾಗ ನಾವು ದೇವರಿಗೆ ಭಯದಿಂದ ಇರ್ತೇವೋ, ಹೌದಪ್ಪ ದೇವರು ಈ ರೀತಿ ಮಾಡಿದರೆ ನನಗೆ ಆಶೀರ್ವಾದ ಕೊಡಲ್ಲ, ಇಂಥ ತಪ್ಪು ಪಾಪ ಮಾಡಿದರೆ ದೇವರು ನನಗೆ ಆಶೀರ್ವಾದ ಕೊಡೋದಿಲ್ಲ, ನನಗೆ ಐಶ್ವರ್ಯ ಕೊಡೋದಿಲ್ಲ, ನನಗೆ ಸನ್ಮಾನ ಸಿಗಲ್ಲ ಅಂತ ಹೇಳಿ ಅದು ತಿಳಿದುಕೊಂಡು ಇವತ್ತು ದೇವರಲ್ಲಿ ನೀನು ಭಯದಿಂದಿರುವಾಗ ಆ ಭಯ ಏನು ಮಾಡುತ್ತೆ? ನಿನಗೆ ಆಶೀರ್ವಾದ ತರುತ್ತೆ. ಅಲ್ಲಲ್ಯ? ಯಾವ ವ್ಯಕ್ತಿಗೆ ಭಯ ಇರಲ್ಲ ಆ ಮನುಷ್ಯ ಏನ್ ಮಾಡ್ತಾನೆ? ತನ್ನ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾನೆ. ಹೌದು, ಈ ಕೆಲಸ ಮಾಡಿದ್ರೆ ನನ್ಗೆ ಏನ್ ಆಗಲ್ಲ ಬಿಡು ಅಂತ ಹೇಳಿ ಧೈರ್ಯವಾಗಿ ಮುಂದೆ ನುಗ್ತಾನಲ್ಲ, ಅಲ್ಲೇನಾಗುತ್ತೆ? ಆತನಿಗೆ ಕೇಡಾಗುತ್ತೆ. ಅದಕ್ಕೆ ದೇವರು ಹೌದಪ್ಪ ಈ ತರ ದೇವರು ಮಾಡಬಾರ್ದಿದ್ದಾರೆ. ದೇವ್ರ ವಾಕ್ಯವನ್ನು ಪ್ರಾರ್ಥನೆ ಮಾಡ್ಬೇಕು, ದೇವ್ರ ಆಲಯಕ್ಕೆ ಹೋಗ್ಬೇಕು, ದೇವ್ರ ಹೇಳಿದ ಆಜ್ಞೆಗಳು ಫಾಲೋ ಮಾಡ್ಬೇಕು ಅಂತ ಹೇಳಿ ಯಾವ ವ್ಯಕ್ತಿ ಭಯದಿಂದ ದೇವರಿಗೆ ಭಯ ಪಡ್ತಾನೋ ಆ ಮನುಷ್ಯನ ಏನ್ ಮಾಡ್ತಾನೆ? ಆಶೀರ್ವಾದ ತಾನೆ. ಭಯನೂ ಪಡಬೇಕು, ಪ್ಲಸ್ ಭಕ್ತಿನೂ ಮಾಡ್ಬೇಕ್ರಿ. ಅವಾಗ ಏನಾಗುತ್ತೆ? ಐಶ್ವರ್ಯ ತಾನೇ ಉಳ್ಕೊಂಡ್ ಬರುತ್ತೆ. ಇವತ್ತು ಅನೇಕ ರೀತಿಯಲ್ಲಿ ಸಂಪಾದನೆ ಮಾಡಿದ್ರು ಕೂಡ ದುಡ್ಡು ಉಳಿಯೋದಿಲ್ಲ, ಅನೇಕ ರೀತಿಯಲ್ಲಿ ಸಂಪಾದನೆ ಮಾಡಿದ್ರು ಕೂಡ ದುಡ್ಡು ಉಳಿಯೋದಿಲ್ಲ. ಇದ್ದಿನ ದುಡ್ಡೆಲ್ಲ ಖಾಲಿ ಹೋಗ್ತಾನೆ ಇರುತ್ತೆ. ಹೆಂಗಂದ್ರೆ ಒಂದು ಬಕೆಟ್ಗೆ ತೂಕಿದ್ರೆ ಏನಾಗುತ್ತೆ? ಕೆಳಗಡೆ ನೀರು ಮ್ಯಾಲ ಎಷ್ಟೇ ನೀರು ಹೋದ್ರೆ ಏನಾಗುತ್ತೆ? ಕೆಳಗಡೆ ನೀರು ಲೀಕ್ ಆಗಿ ಅದು ಖಾಲಿ ಆಗ್ತಾನೆ ಇರುತ್ತೇವೆ. ಯಾವಾಗ ದೇವರಿಗೆ ಭಯ ಭಕ್ತಿ ಇದ್ದಾನೆ, ದೇವರಿಗೆ ಭಯ ಪಡದಂತೆ, ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗದಂತೆ ನೀವು ಎಷ್ಟೋ ಸಂಪಾದನೆ ಮಾಡಿದ್ರೆ ಏನಾಗುತ್ತೆ? ಅದು ಆ ಬಕೆಟ್ ತೂಪ್ ಬಿದ್ದಿರಂಗಾಗಿರುತ್ತೆ. ನಿಮ್ ಮ್ಯಾಲ ಎಷ್ಟೇ ನೀರು ಹೋಗ್ತು, ಎಷ್ಟೇ ನೀರು ಹೋಗಿದ್ರೆ ಏನಾಗುತ್ತೆ? ಅಲ್ಲಿ ಅದು ತುಂಬಲ್ಲ, ಅದು ಖಾಲಿ ಆಗ್ತಾನೆ ಇರುತ್ತೆ. ಮ್ಯಾಲಿಗೆ ಹೋಗ್ಬೇಕು, ಕೆಳಗೆ ಖಾಲಿ ಆಗ್ತಾ ಇರ್ತದೆ. ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ಭಯ ಭಕ್ತಿಯಿಂದ ನೀವು ಎಷ್ಟು ಸಂಪಾದನೆ ಮಾಡಿದ್ರಲ್ಲಿ ಆಶೀರ್ವಾದ ಬರಲ್ಲ, ಐಶ್ವರ್ಯ ಬರಲ್ಲ. ಇವತ್ತಿನ ಐಶ್ವರ್ಯ ಬರಬೇಕು, ಉನ್ನತವಾಗಿ ನೀನು ನಾನು ಐಶ್ವರ್ಯವಂತನಾಗಿ ನಾನು ಶ್ರೀಮಂತನಾಗಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತೆ? ದೇವರಿಗೆ ಭಯ ಪಡಬೇಕು. ಅಲ್ಲಲ್ಯ? ದೇವರ ಭಕ್ತಿಯಲ್ಲಿ ನಡಿಬೇಕು. ಅವಾಗ ಏನಾಗುತ್ತೆ? ಐಶ್ವರ್ಯನೂ ಬರುತ್ತೆ, ಆಮೇಲೆ ಸನ್ಮಾನ ಬರುತ್ತೆ. ಯಾವಾಗಾಯ್ತು ನಾವು ದೇವರಿಗೆ ದೇವರು ಹೇಳಿದ ಒಂದು ಮಾತುಗಳನ್ನು ಕೈಗೊಂಡು ನಡೆದಿದಾಗ ಅವರು ಭಯಪಟ್ಟು ದೇವರಿಗೆ ಒಂದು ಭಕ್ತಿಯಲ್ಲಿ ನಡೆದಿದಾಗ ನಮ್ಗೆ ಸನ್ಮಾನ ಕೂಡ ಬರುತ್ತೆ. ಇವರು ದೇವರಿಗೆ ನಂಬಿನಪ್ಪ, ಈ ದೇವರಿಗೆ ನಂಬಿನಂತ ಮನುಷ್ಯ ಇದ್ದಾನೆ, ಈ ದೇವರಿಗೆ ನಂಬಿನಂತ ಮಗಳಿದ್ದಾಳೆ ಅಂತ ಹೇಳಿ ಅಲ್ಲಿರುವಂತ ನಿಮ್ಮ ಮನೆಯ ನಿಮ್ಮ ಕುಟುಂಬದಲ್ಲಿರುವಂತರು ಕೂಡ ನಿಮ್ಮ ಊರಲ್ಲಿದ್ದಂತರು ಕೂಡ ಏನ್ ಮಾಡ್ತಾರೆ? ನಿಮಗೆ ಸನ್ಮಾನ ಕೊಡ್ತಾರೆ, ಅಲ್ಲಲ್ಲಿ ಮರ್ಯಾದೆ ಕೊಡ್ತಾರೆ. ದೇವರಿಂದ ದೂರ ಹೋದ್ರೆ ಪಾಪದಲ್ಲಿದ್ದರಲ್ಲಿ ಸನ್ಮಾನ ಬರಲ್ಲ, ಮರ್ಯಾದೆ ಬರಲ್ಲ, ಇದ್ರ ಮರ್ಯಾದೆ ಕಳೆದೋಗುತ್ತದೆ. ಕರ್ತವ್ಯ ಪ್ರೀತಿಯ ದೇವರ ಮಕ್ಕಳೇ, ಒಂದು ಯೆರೂಸಲೇಮಿಗೆ ಯೇಸು ಕ್ರಿಸ್ತ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ? ಅಲ್ಲಿ ಕತ್ತೆ ಮೇಲೆ ಹೋಗ್ತಾ ಇರ್ತೀವಿ. ಆ ಕತ್ತೆ ಏನಾಗಿತ್ತು? ಕಟ್ಟಲ್ಪಟ್ಟಿತ್ತು. ಆ ಕತ್ತೆ ಯಾರು ಉಪಯೋಗ ಬಳಸಲ್ಲ, ಆ ಕತ್ತೆ ಕಟ್ಟಲ್ಪಟ್ಟಿತ್ತು. ಯಾವಾಗಾಯ್ತು? ಯೇಸು ಕ್ರಿಸ್ತನ ಕತ್ತೆ ತೆಗೆದುಕೊಂಡು ಬಂದು ಅದರ ಮೇಲೆ ಕೂತ್ಕೊಂಡು ಆ ಯೆರೂಸಲೇಮಿಗೆ ದೇವರು ಪ್ರಯಾಣ ಮಾಡ್ಬೇಕಾದ್ರೆ ಅಲ್ಲಿ ಜನರು ಏನ್ ಮಾಡ್ತಾ ಇದ್ರು? ಆ ಕತ್ತೆ ಮೇಲೆ ದೇವರು ಕುಳಿತುಕೊಂಡು ಬರುವಾಗ ಅನೇಕ ಜನರು ತಮ್ಮ ಬಟ್ಟೆಗಳನ್ನು ಆ ದಾರಿಯಲ್ಲಿ ಹಾಸ್ತಾ ಇದ್ದರು. ಖರ್ಜೂರ ಕರಿಗಳನ್ನು ತಂದು ಏನ್ ಮಾಡ್ತಿದ್ರು? ಹಾಸ್ತಾ ಇದ್ದರು. ಅಲ್ಲಿ ದೇವರಿಗೆ ಜಯಘೋಷ ಮಾಡ್ತಾ ಇದ್ರು. ನೋಡಿ, ಯಾವಾಗಂತೂ ಎಲ್ಲಿ ತನ ಕತ್ತೆ ಕಟ್ಟಲ್ಪಟ್ಟಿದ್ದೋ ಅದಕ್ಕೆ ಯಾರು ಮರ್ಯಾದನೆ ಕೊಟ್ಟಿಲ್ಲ, ಯಾರು ಸನ್ಮಾನ ಕೊಟ್ಟಿಲ್ರಿ. ಇದ್ರ ಬಿಡು ಕತ್ತೆ ಅದು ಕೆಲಸ ಬರಲ್ಲ ಅಂತ ಅನ್ಕೊಂಡಿದ್ರು. ಯಾವಾಗಂತೂ ಯೇಸು ಕ್ರಿಸ್ತನ ಆ ಕತ್ತೆ ಮರೆ ಮೇಲೆ, ಈ ಹೇಸರ್ ಕತ್ತೆ ಮೇಲೆ ಕೂತು ಆ ಯೆರೂಸಲೇಮಿಗೆ ಪ್ರಯಾಣ ಮಾಡ್ಬೇಕಾದ್ರೆ ಆ ಕತ್ತೆಗೂ ಬೆಲೆ ಬಂತು. ಅಲ್ಲಲ್ಯ? ಅದಕ್ಕೆ ಕರ್ತವ್ಯ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಕೂಡ ನಮಗೆ ಸನ್ಮಾನ ಸಿಗ್ತಲ್ಲ ಅಂದ್ರೆ ದೇವರು ನಾವು ಬಿಟ್ಟು ದೂರ ಇದ್ದೀವಿ.
ಇವತ್ತು ನಾವು ದೇವರಲ್ಲಿ ಭಯಭಕ್ತಿಯಿಂದಿರುವಾಗ ದೇವರು ಏನ್ ಮಾಡ್ತಾರೆ, ಆ ಒಂದು ಪ್ರೆಸ್ಟೀಜ್, ಆ ಒಂದು ಮರ್ಯಾದೆ ಏನ್ ಮಾಡ್ತಾರೆ, ದೇವರು ಜನರು ನಮಗೆ ಕೊಡುವಂತೆ ಮಾಡ್ತಾರೆ. ಆ ಕತ್ತೆಗೆ ಯಾರು ಮರ್ಯಾದೆ ಕೊಟ್ಟಿಲ್ಲ ನೋಡಿ. ಅದು ಬರ್ಬೇಕಾದ್ರೆ, ಮನುಷ್ಯ ನಡಿಬೇಕಾದ್ರೆ ಯಾರು ರೋಡ್ ಜನ ಕ್ಲೀನ್ ಮಾಡಲ್ಲ. ಆದ್ರೆ ಕತ್ತೆ ಬರಬೇಕಾದ್ರೆ ನೋಡಿ, ಜನರೆಲ್ಲ ತಮ್ಮ ಪುಟ್ಟೆಗಳನ್ನು ಹಾಕ್ತಾ ಇದ್ರು. ಅಷ್ಟೊಂದು ಆ ಸನ್ಮಾನ ಸಿಕ್ಕಿತ್ತು ಯಾರಿಗೆ? ಆ ಕತ್ತೆಗೆ. ಏನಕ್ಕೆ ಸಿಕ್ಕಿತ್ತು? ಅದ್ರ ಮೇಲೆ ಯಾರು ಕೊಟ್ಟಿದ್ರು? ಯೇಸು ಕ್ರಿಸ್ತನ ಕುರಿತ ಸಲುವಾಗಿ ಆ ಕತ್ತೆಗೆ ಕೂಡ ಬೆಲೆ ಬಂತು, ಸನ್ಮಾನ ಸಿಗುತ್ತು. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನನಗೂ ನಿನಗೂ ನೀನು ಸನ್ಮಾನ ಬೇಕಾದ್ರೆ ಆ ಯೇಸು ಕ್ರಿಸ್ತನನ್ನು ನಮ್ಮಲ್ಲಿ ನಾವು ಆಹ್ವಾನ ಮಾಡಬೇಕು. ಆ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸಬೇಕು. ಆ ಯೇಸು ಕ್ರಿಸ್ತನನ್ನು ನಾವು ಪ್ರಾರ್ಥಿಸಬೇಕು. ಅವ ಜನರು ತಾನಾಗೆ ನಮಗೆ ಮರ್ಯಾದೆ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ ಜನರು ತಾನಾಗೆ ನಮಗೆ ಗೌರವ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಜನರು ತಾನಾಗೆ ನಮಗೆ ಸನ್ಮಾನ ಕೊಡ್ಲಕ್ ಪ್ರಾರಂಭ ಮಾಡ್ತಾರೆ. ಬಿಕಾಸ್ ಯಾಕಂದ್ರೆ ನಮ್ಮಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾರೆ. ನಮ್ಮ ಒಳಗೆ ಯಾರನ್ನು ನೋಡ್ತಾ ಇದ್ದಾರೆ? ಅವರು ಯೇಸು ಕ್ರಿಸ್ತನ ನೋಡ್ತಾ ಇದ್ದಾರೆ. ಅದಕ್ಕೆ ಆತನಿಗೆ ಸನ್ಮಾನ ಕೊಡಬೇಕೆಂದು ಇವತ್ತು ನನಗೂ ನಿನಗೂ ಸನ್ಮಾನ ಕೊಡ್ತಾರೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಭಯ ಮತ್ತು ಭಕ್ತಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟು ಅಸ್. ಯಾವಾಗಲೂ ನಾವು ಭಯ ಮತ್ತು ಭಕ್ತಿಯಿಂದ ದೇವರಲ್ಲಿ ತೀರತೆಯಾಗಿ ನಾವು ನಡೆದುಕೊಳ್ಳುತ್ತೇವೋ ನಮಗೆ ಆಶೀರ್ವಾದ ಖಂಡಿತ ಸಿಕ್ಕೇ ಸಿಗುತ್ತೆ. ಐಶ್ವರ್ಯನ ಸಿಗುತ್ತೆ, ಸನ್ಮಾನನ ಸಿಗುತ್ತೆ, ಇನ್ಕ್ಲೂಡಿಂಗ್ ಏನ್ ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ನೋಡ್ತೇವೆ, ಅನೇಕ ದೇವರ ಆ ಸೇವಕರು ನೋಡ್ತೇವ್ರಿ. ಅವ್ರು ಏನ್ ಮಾಡಿದ್ರು? ಅಬ್ರಹಾಮ್, ಇಸಾಕ್, ಯಾಕೋಬರು. ಸೊ ದೇವರು ಏನಾಗಿದ್ದರು? ಭಯಭಕ್ತಿಯಿಂದ ನಡೆದುಕೊಂಡಿದ್ದರು. ದೇವರು ಹೇಳಿದ ಮಾತಿಗೆ ಅವರು ವಿಧೇಯರಾಗಿದ್ದರು. ದೇವರಿಗೆ ಭಯ ಪಡ್ತಾ ಇದ್ದರು, ದೇವರಿಗೆ ಭಕ್ತಿ ತೋರಿಸ್ತಾ ಇದ್ದರು. ಅದಕ್ಕೆ ದೇವರು ಉನ್ನತವಾಗಿ ಆಶೀರ್ವಾದ ಮಾಡಿದ್ರು. ಅಬ್ರಹಾಮನಿಗೆ ಎಷ್ಟು ಐಶ್ವರ್ಯ ಕೊಟ್ಟಿದ್ದರು. ಅವನು ಎಲ್ಲಿ ತನ ನೋಡ್ತಾನೆ ಅಲ್ಲಿ ತನ ಎಲ್ಲ ಆತಂಕ ಆಗಿತ್ತು. ಇಸಾಕನು ಕೂಡ ದೇವರ ಆಶೀರ್ವಾದ ಮಾಡಿದ್ರು, ಯಾಕೋಬನು ಕೂಡ ದೇವರ ಆಶೀರ್ವಾದ ಮಾಡಿದ್ರು. ಯಾಕೆ ಗೊತ್ತಾ? ಅವರು ದೇವರಿಗೆ ಭಯ ಮತ್ತು ಭಕ್ತಿಯಿಂದಿದ್ರು. ಅವರು ದೇವರಿಗೆ ಭಯ ಪಡ್ತಾ ಇದ್ದರು. ಅದಕ್ಕೆ ಅಬ್ರಹಾಮ್, ಇಸಾಕ್, ಯಾಕೋಬರು ಅವರು ಮಾಡುವ ಕೆಲಸದಲ್ಲಿ ದೇವರವರಿಗೆ ಆಶೀರ್ವಾದ ಮಾಡಿದರು. ದೇವರಿಗೆ ಸಮೃದ್ಧಿ ಕೊಟ್ಟರು, ಬರ್ಕತ್ ಕೊಟ್ಟರು. ಇವತ್ತು ನಾನು ನೀನು ಕೂಡ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಆ ದೇವರಿಗೆ ಭಯ ಪಡಲಿಲ್ಲ ಅಂದರೆ ನಮಗೂ ಆಶೀರ್ವಾದ ಬರಲ್ಲ. ನಮಗ ಆಶೀರ್ವಾದ ಬರಬೇಕು, ಐಶ್ವರ್ಯ ಬರಬೇಕು, ಸನ್ಮಾನ ಬರಬೇಕು ಅಂದ್ರೆ ನಾವು ದೇವರಿಗೆ ಭಯ ಪಡಬೇಕು. ನಾವು ದೇವರಲ್ಲಿ ಭಯಭಕ್ತಿಯಿಂದ ಇರಬೇಕು. ಹೌದಪ್ಪ, ಈ ಕೆಲಸ ದೇವರು ಮಾಡ್ಕೊಳ್ಳೋದಿದ್ದಾರೆ, ನಾವು ಮಾಡಬಾರ್ದು. ಅದು ಮಾಡಿದ್ರೆ ನಮಗೆ ಹಾನಿ ಆಗುತ್ತೆ. ಅದನ್ನಾಗಿ ನಾವು ಕುಳಿತುಕೊಂಡು ದೇವರಿಗೆ ಭಯಪಟ್ಟರೆ ಆಶೀರ್ವಾದ ಇರುತ್ತೆ. ಸೊ ದಾವಿದನು ಕೂಡ ಏನಾಗಿದೆ? ದೀನತೆಯಿಂದ ಆ ದೇವರ ಸನ್ನಿಧಾನದಲ್ಲಿ ಇದ್ದಾಗ, ದೀನತೆಯಿಂದ ದೇವರಿಗೆ ಭಯಪಟ್ಟಿದಾಗ ಆತನು ಕೂಡ ಐಶ್ವರ್ಯ ಪ್ಲಸ್ ಅವನಿಗೆ ಸನ್ಮಾನ ಬಂತು. ಹಾಗಾಗಿ ಯೋಸೇಫನು ಕೂಡ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಆತನು ದೇವರಿಗೆ ಭಯಪಟ್ಟನು. ಆತನು ದೇವರಿಗೆ ಭಯಪಟ್ಟು ನಿಂತನು. ಅವ್ರ ಅಣ್ಣ ತಮ್ಮಂದಿರ ಆತನಿಗೆಲ್ಲ ವಿರೋಧವಾಗಿ ನಿಂತಿದ್ದರು. ಆತನಿಗೆ ಒಂದು 44 ಮಾಡ್ಬಿಟ್ರು ಕೂಡ ಅನೇಕ ಒಂದು ಸಮಯದಲ್ಲಿ ಕೂಡ ಆತನ ದೀನತೆಯಿಂದ ದೇವರಿಗೆ ಭಯ ಭಕ್ತಿಯಿಂದ ನಡೆದುಕೊಂಡನು. ಸೊ ದೇವರು ಏನ್ ಮಾಡ್ತಾರೆ? ಅವನಿಗೆ ಉನ್ನತ ಆಶೀರ್ವಾದ ಮಾಡಿದ್ರು. ಐಗುಪ್ತ ದೇಶದ ಪ್ರಧಾನಮಂತ್ರಿ ಮಾರ್ಪಡಿಸಿದರು. ಅಲ್ಲೆಲ್ಲೂಯಾ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯಾವಾಗಲೂ ಯೇಸು ಕ್ರಿಸ್ತನಿಗೆ ನಾವು ಭಯ ಮತ್ತು ಭಕ್ತಿಯಿಂದ ನಡ್ಕೊಳ್ತೇವೆ, ಆತನು ಖಂಡಿತ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಭಯಭಕ್ತಿ ನಾವು ನಡೆದುಕೊಂಡಿದಾಗ, ದೀನತೆಯಿಂದ ನಾವು ನಡೆದುಕೊಂಡಿದಾಗ ಆತನು ನಮಗೆ ಮೇಲಕ್ಕೆ ಎತ್ತುತ್ತಾನೆ. ಯಾಕಂದ್ರೆ ಆತನು ಬಿದ್ದವರನ್ನು ಎಬ್ಬಿಸುವವನು, ಕುಟ್ಟು ಹೋಗಿದ್ದವರನ್ನು ಉದ್ಧರಿಸುವ ದೇವರಾಗಿದ್ದಾನೆ. ಹಾಗಾಗಿ ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಆ ಒಂದು ದೇವರ ದಾಸನ ಸೇವಕರು ಆತನಿಗೆ ಭಯಪಟ್ಟಿದಾಗ, ಭಕ್ತಿಯಿಂದ ನಡೆದುಕೊಂಡಿದಾಗ ದೇವರು ಅವರಿಗೆ ಐಶ್ವರ್ಯ, ಸನ್ಮಾನ, ಮಾನ, ಮರ್ಯಾದೆ ತಂದುಕೊಟ್ಟರು. ಇವತ್ತು ಅವರು ಏನಿದ್ದಾರೆ, ಅವ್ರ ಸತ್ತರು ಕೂಡ ನಿತ್ಯ ಜೀವ ಪಡೆದುಕೊಂಡಿದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನಗೆ ದೇವರು ನೇರವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ನೀನು ದೇವರಿಗೆ ಭಯಪಡದೆ, ನೀನು ದೇವರಲ್ಲಿ ಭಯಭಕ್ತಿಯಿಂದ ಇವತ್ತು ಇರುವಂತ ಕಾರಣ ಇವತ್ತು ನಿನ್ನ ಜೀವನದಲ್ಲಿ ಬಡತನ ತಾಂಡವ ಮಾಡ್ತಾನೆ. ಇವತ್ತು ನಿನಗೆ ದೇವರಿಂದ ದೂರ ಹೋಗಿದ್ದ ಸಲುವಾಗಿ ನೀನು ದೇವರಿಗೆ ಭಯ ಭಕ್ತಿ
ನೀನು ಮಾಡಿದ ಕಾರಣವಾಗಿ ನಿನಗೆ ದೇವರಿಂದ ಯಾವುದೇ ಒಂದು ಸಮಯದಲ್ಲಿ ಯಾವುದೇ ಒಂದು ಜನರ ಮಧ್ಯದಲ್ಲಿ ನಿನಗೆ ಮರ್ಯಾದೆ ಸಿಗ್ತಾ ಇಲ್ಲ, ನಿನಗೆ ಸನ್ಮಾನ ಸಿಗ್ತಾ ಇಲ್ಲ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಗನೇ, ಸೊ ದೇವರ ಮಗನೇ, ಬಿ ಅಲರ್ಟ್. ಇವತ್ತು ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಇವತ್ತಿನಿಂದ ನೀವು ದೇವರಿಗೆ ಭಯ ಪಡೋಕೆ ಸ್ಟಾರ್ಟ್ ಮಾಡು. ಇವತ್ತಿನಿಂದ ಮನುಷ್ಯರಿಗೆ ಭಯ ಪಡಬೇಕಾಗಿಲ್ಲ, ಆ ಯೇಸು ಕ್ರಿಸ್ತನಿಗೆ ಭಯ ಪಡು. ಆಗ ದೇವರು ನಿನಗೆ ಖಂಡಿತ ಆಶೀರ್ವಾದ ಮಾಡ್ತಾರೆ. ದೇವರು ಇವತ್ತಿನ ಭಯ ಪಡಲಿಲ್ಲ ಅಂತ ಹೇಳಿ ನಿನ್ನೆಷ್ಟು ಮಂದಿ ನಡೆಯುವಾಗ ನಿಮ್ಗೆ ಅದಕ್ಕೆ ದೇವರು ನಿನಗೆ ಕಾಲದಲ್ಲಿ ಒಂದು ಅಸಫಲತೆ ನಿನಗೆ ಸಿಗ್ತಾ ಇದೆ. ಇವತ್ತು ಕರ್ತನಲ್ಲಿ ದೇವರ ಮಕ್ಕಳ ಈ ವಾಕ್ಯದಂತೆ ನೀ ದೇವರಿಗೆ ಭಯ ಪಡು. ದೇವರು ನಿನಗೆ ಐಶ್ವರ್ಯವನ್ನು ಕೊಡ್ತಾರೆ. ನಿನಗೆ ಇರುವಂತಹ ಸ್ಥಳದಲ್ಲಿ ದೇವರು ಸನ್ಮಾನ ಬರುವಂತೆ ಕೂಡ ಆಶೀರ್ವಾದ ಮಾಡ್ತಾರೆ. ಪ್ಲಸ್ ನಿನಗೆ ಏನ್ ಮಾಡ್ತಾರೆ, ಮುಂದೆ ನಿನ್ನ ನಿತ್ಯ ಜೀವ ಕೂಡ ಕೊಡ್ತಾರೆ. ಯಾಕಂದ್ರೆ ಆತನು ನಿತ್ಯ ನಿರಂತರವಾಗಿರುವ ದೇವರಾಗಿದ್ದಾನೆ. ಜೀಸಸ್ ಈಸ್ ಎ ಫಾರೆವರ್ ಲೈಫ್ ಗಾಡ್. ಆತನು ನಿತ್ಯ ಜೀವ ಕೊಡುವ ದೇವರಾಗಿದ್ದಾನೆ. ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ, ಸೊ ದೇವರಿಂದ ನಂಬಿಕೆಯಿಂದ ಆತನು ಹೇಳಿದ ಮಾತುಗಳಿಗೆ ನಾವು ಆ ದೀನತೆಯಿಂದ ಭಕ್ತಿಯಿಂದ ಆತನಿಗೆ ಆರಾಧಿಸಿದಾಗ ನಾವು ದೇವರಿಗೆ ಖಂಡಿತವಾಗಿ ಭಯಪಟ್ರೆ ಖಂಡಿತ ನಮಗೆ ಮೇಲಾಗುತ್ತೆ. ಸೊ ಮನುಷ್ಯರಿಗೆ ಭಯಪಡೋದು ಬೇಕಾಗಿಲ್ಲ, ನಾವು ದೇವರಿಗೆ ಭಯಪಡಬೇಕು. ಯಾರಾಯ್ತು ನಾವು ದೇವರಿಗೆ ಭಯಪಟ್ಕೊಂಡು ಆತನ ಭಯಭಕ್ತಿಯಲ್ಲಿ ಆತನು ಹೇಳಿದಂತ ವಾಕ್ಯದಂತೆ ನಡೆದಿದಾಗ ಸತ್ಯಯುಗರು ಹೇಳಿದಂತೆ ಐಶ್ವರ್ಯವನ್ನು ಕೊಡ್ತಾರೆ, ನಿತ್ಯ ಜೀವನ ಕೊಡ್ತಾರೆ, ಸನ್ಮಾನನ ಕೊಡ್ತಾರೆ. ಸೊಲೊಮೋನನು ಕೂಡ ದೇವರು ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಕೊಟ್ಟರು. ಆತನು ಕೂಡ ದೇವರಲ್ಲಿ ಭಯಭಕ್ತಿ ಉಳ್ಳನಾಗಿದ್ದನು. ಆತನಿಗಿರುವಂತಹ ಬುದ್ಧಿ ಯಾರಿಗೂ ಇಲ್ಲ. ಅಷ್ಟೊಂದು ದೇವರು ಆ ಲೋಕದಲ್ಲಿ ತುಳಿಯಲು ಆತನಿಗೆ ಜ್ಞಾನ ಕೊಟ್ಟರು, ಅಷ್ಟೊಂದು ಐಶ್ವರ್ಯ ದೇವರು ಕೊಟ್ಟರು ಆತನಿಗೆ, ಸೊಲೊಮೋನನಿಗೆ. ಮತ್ತೆ ಅನೇಕ ದೇಶದ ಜನರು ಸೊಲೊಮೋನನ ಜ್ಞಾನವನ್ನು ಮೆಚ್ಚಿ ಆತನಿಗೆ ಸನ್ಮಾನ ಕೊಡ್ತಾ ಇದ್ದರು. ಇವತ್ತು ನಿಮಗೆ ಆ ಜ್ಞಾನ, ಆ ವಿವೇಕ, ಆ ಸನ್ಮಾನ, ಆ ಒಂದು ಐಶ್ವರ್ಯ ಬೇಕಾದರೆ ನೀನು ಕೂಡ ಕರ್ತನಿಗೆ ಭಯಪಡು. ಯೇಸು ಕ್ರಿಸ್ತನಿಗೆ ಭಯಪಟ್ಟು ಭಯಭಕ್ತಿ ನಡೆಸಿದಾಗ ಖಂಡಿತ ದೇವರು ಆತನು ಹೇಳಿದಂತೆ ನಿಮಗೆ ಐಶ್ವರ್ಯ, ಸನ್ಮಾನ ಮತ್ತೆ ನಿತ್ಯ ಜೀವ ಕೊಡ್ತಾರೆ. ಅದಕ್ಕೆ ದೀನದಿಂದ ಆ ದೇವರಲ್ಲಿ ನೀನು ಭಯ ಮತ್ತು ಭಕ್ತಿ ನಡೆದುಕೊಳ್ಳಬೇಕಾಗಿ ಈ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ಹೀಗಾಗುವಂತೆ ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯಲಾಭಕ್ಕಾಗಿ ಆಶೀರ್ವಾದ ಮಾಡಲೇಬೇಕಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಅಲ್ಲೆಲ್ಲೂಯಾ. ಥ್ಯಾಂಕ್ ಯು ಜೀಸಸ್. ಸರ್ವಶಕ್ತನಾದ ದೇವರು ನಿಮಗೆ ಸ್ತೋತ್ರವಾಗಲಿ, ಮಹಿಮೆಯುಂಟಾಗಲಿ. ಕೇಳಿದ ವಾಕ್ಯವು ಗುಣಾತ್ಮಕ ಲಾಭಗಳು ಆಶೀರ್ವಾದ ಮಾಡು. ನಿನ್ನಲ್ಲಿ ಭಯಭಕ್ತಿಯಿಂದ ದೀನದಿಂದ ಇರುವಾಗ ನಿಮ್ಗೆ ಐಶ್ವರ್ಯ, ಸನ್ಮಾನ ಮತ್ತು ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳಿದಿ. ಹೌದು ಸ್ವಾಮಿ, ನೀವು ಕೊಡ್ತಿ, ಅದಕ್ಕಾಗಿ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾವು ಎಲ್ಲರೂ ಕರ್ತನೆ ವಾಕ್ಯ ಕೇಳಿದಾಗ ನಿನಗೆ ಭಯಪಟ್ಟು, ನಿನ್ನ ಮಾತಿಗೆ ನಿನಗೆ ಭಯಪಟ್ಟು, ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ದೀನತೆಯಿಂದ ಇರುವಾಗ ನಮಗೆ ಬೇಕಾಗಿರುವಂತ ಆ ಒಂದು ಐಶ್ವರ್ಯ, ಆ ಸನ್ಮಾನ, ಆ ನಿತ್ಯ ಜೀವನ ಕೊಡ್ತಿ ಅಂತ ಹೇಳಿ ನಂಬಿ ನಿಲ್ಲಿಸ್ತೋ ಅಂತ ಹೇಳುತ್ತೇನೆ ಪ್ರಭಾ. ಕೇಳಿದ ವಾಕ್ಯವು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ 100% ಪ್ರತಿಫಲ ಕೊಡುವಂತೆ ನೀನು ಆಶೀರ್ವಾದ ಮಾಡ್ತಿ ಅಂತ ಹೇಳಿ ನಂಬಿ ನಿಲ್ಲಿಸ್ತೋ ಅಂತ ಹೇಳುತ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ಪ್ರೀತಿಯೊಳಗಂತೆ. ಆಮೇನ್, ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನುಮತಿ ಸಹವಾಸವು ಇಲ್ಲಿ ಒಂದೆಲ್ಲ ದೇವರ ಮಕ್ಕಳೊಂದಿಗೂ ಆನ್ಲೈನ್ ಯೂಟ್ಯೂಬಲ್ಲಿ ವೀಕ್ಷಿಸುವಂತ ಎಲ್ಲ ದೇವರ ಮಕ್ಕಳೊಂದಿಗೂ, ಕುಟುಂಬದೊಂದಿಗೂ, ನನ್ನೊಂದಿಗೂ, ಎಲ್ಲ ವಿಶ್ವಾಸಗಳೊಂದಿಗೂ, ಎಲ್ಲ ಸೇವಕರೊಂದಿಗೂ, ಅವ್ರು ಮಾಡುವಂತೆಲ್ಲ ಸೇವೆಗಳೊಂದಿಗೂ, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯೊಂದಿಗೂ, ನನ್ನೊಂದಿಗೂ, ನನ್ನ ಕೆಲಸ ಕಾರ್ಯಗಳೊಂದಿಗೂ, ಎಲ್ಲ ನಮ್ಮ ಕುಟುಂಬದೊಂದಿಗೂ ಇಂದಿಗೂ ಎಂದಿಗೂ ಎಂದೆಂದಿಗೂ ಸದಾಕಾಲ ನೆಲೆ ಆಗಿರಲಿ. ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಎಷ್ಟೊಂದು ದೇವರ ವಾಕ್ಯವನ್ನು ನೋಡಿ ಸೊ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ಒನ್ ಸೆಕೆಂಡ್. ಮೇ ಗಾಡ್ ಬ್ಲೆಸ್ you and your family. Amen. Amen. Thank you, Jesus. Praise the Lord.